ಹೇ ಭಗವಾನ್, ನಿಂಗೆ ಭಕ್ತಿಪೂರ್ವಕ ಪ್ರಣಾಮಗಳು. ನನಗೆ ಹೆಚ್ಚು ಹೆಚ್ಚು ಓದಲು ಬುದ್ಧಿ ಕೊಡು, ಓದಿನನ್ನು ಮಾಡಿಕೊಳ್ಳುವ ಸಾಮರ್ಥ್ಯ ಕೊಡು. ಕನ್ನಡ ವರ್ಣಮಾಲೆ ಅ ಆ ಇ ಈ ಉ ಊ ಋ ಎ ಎ ಐ ಒ ಓ ಔ ಅಂ ಅಹ. ಇವತ್ತು ಪಪ್ಪ ಹಾಸನ ಹೋಗ್ತಿದ್ರು, ಅವ್ರಿಗೇನು ಕೆಲಸ ಇದೆ ಅಂತ. ಹಾಗಾಗಿ ನಾನು ಕೂಡ ಪಪ್ಪನ ಜೊತೆ ಹೊರಟೆ. ಹೇಗಿದ್ರು ನಾನು ಮಕ್ಕಳು ನೋಡಿ ತುಂಬ ದಿನ ಆಗಿತ್ತು, ಬೆಂಗಳೂರಿಂದ ಬಂದು ಹೋಗಿರಲಿಲ್ಲ. ಆದರೆ ನಾನು ಪಪ್ಪ ಅಮ್ಮ 3 ಜನ ಬಂದಿದ್ದೆ. ನನ್ನ ಮಗಳು ಬರಲಿಲ್ಲ. ಅವಳು ಚನ್ನಪುರದಲ್ಲೇ ನಮ್ಮ ಅಣ್ಣನ ಮನೇಲಿ ಉಳ್ಕೊಂಡ್ಬಿಟ್ಲು. ಅದಕ್ಕೆ ನಮ್ಮ ಚಿಕ್ಕವಂಗೆ ಗೊತ್ತಿಲ್ಲಲ್ಲ, ಹಾಗಾಗಿ ಮಲ್ಲಕ್ಕನು ಬಂದಿರಬೇಕು ಅಂತ ಮನೆಯೆಲ್ಲ ಹುಡುಕ್ತಾ ಇದೆ. ನೀನು ಅವೇನಿಲ್ಲ ಕಣ, ನೀನು ಯಾರು ಬಂದಿಲ್ಲ ನೀನು ಹೇಳ್ದಲ್ಲ. ಯಾಕೋ ಚಿಕ್ಕವಾ? ಹಾಂ, ಮಲ್ಲೋಕ ಇಲ್ಲವಾ? ಮಲ್ಲೋಕ ಚನ್ನಪುರದಲ್ಲಿದ್ದಾಳೆ. ಓ, ನೀನು ಓದಕ್ಕೆ ಹಂಗೆ ಚೆನ್ನಾಗಿ ಓದಲ್ವನೇ ಚಿಕ್ಕವ? ಹುಡಿಯಕ್ಕೆ ತಲೆ ಹುಡಿ. ಜ್ಯೂಸಿಗೆ ಹಾಕೊಂಡ್ರೆ ಅದಿರೋ ಮತ್ತೆ ಜ್ಯೂಸ್ ಹಾಕೊಂಡೆ. ನಾವು ಬೆಳಗ್ಗೆ ಬಂದು ಸಂಜೆ ಹೋಗೋಣ ಅಂತ ಹೇಳಿ, ಆದರೆ ನಮ್ಮ ಚಿಕ್ಕ ಹೋಗಬೇಡ ಚಿಕ್ಕಿ ಅಂತ ಪಾಪ ಅಳ್ತಾ ಕೂತಿದ್ದು. ನಿಂಗೆ ಎಕ್ಸಾಮ್ ಮುಗಿದ್ಮೇಲೆ ರಜೆ ಇನ್ನು ನಾನು ಕಲ್ಲರಲ್ಲೇ ಇರ್ತೀನಿ, ಅದಕ್ಕೆ ಬೇಗ ಎಕ್ಸಾಮ್ ಮುಗಿಸ್ಕೊ. ಆಯ್ತು, ಉಳಿತೀನಿ ಆಯ್ತು, ಉಳಿತೀನಿ. ನಾವು ಸಂಜೆ ಹೋಗೋಣ ಅಂದ್ಕೊಂಡು ಆದರೆ ನಮ್ಮ ಚಿಕ್ಕವ್ವ ಬಿಡಲೇ ಇಲ್ಲ. ಪಾಪ ನಮ್ಮ ಚಿಕ್ಕವ ಅಳ್ತಾನೆ ಮಲ್ಕೊಂಡ್ಬಿಡ್ತದೆ. ಮಲಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಮಾತಾಡ್ಕೊತಿದ್ದ. ಒಂದು ವೇಳೆ ನಮ್ಮ ಚಿಕ್ಕವ ಮಧ್ಯರಾತ್ರಿ ಎದ್ದು ನಾವು ಇಲ್ಲ ಅಂತ ಅದು ಗೊತ್ತಾಗ್ಬಿಟ್ರೆ ಇನ್ನೂ ಜೋರಾಗಿ ಅಳ್ತಾ ಕೂತ್ಕೊಂಡ್ಬಿಡುತ್ತೆ, ತುಂಬ ಹಠ ಮಾಡಿಬಿಡುತ್ತೆ. ನಾವು ಕಲ್ಲರಿಂದ ವಾಪಸ್ ಬರಬೇಕು ಅಷ್ಟು ಹಠ ಹಿಡಿದ್ಬಿಡುತ್ತೆ. ಹಾಗಾಗಿ ನಾವೇ ಎದುರ್ಕೊಂಡು ನಾವೇ ಉಳ್ಕೊಂಡ್ಬಿಟ್ಟು ಅಲ್ಲೇ ಹಾಸನಲ್ಲೇ. ನೋಡಿ, ಇವತ್ತು ನಮ್ಮ ಅಕ್ಕ ಅಪರೂಪದಂಗೆ ಮಗನ ಲವ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಚೋಟು ಏನೋ ಸಾಧನೆ ಮಾಡ್ಕೊ ಬಂದಿದ್ದಾನೆ. ನೋಡಿ, ನಮ್ಮ ಹುಡುಗ ಎಷ್ಟು ದೊಡ್ಡವನಾಗಿದ್ದಾನೆ ಅಂದರೆ, ನಮ್ಮ ಚೋಟು ಅವ್ರ ಅಮ್ಮಂಗೆ ಗೊತ್ತಿಲ್ದಾಗೆ ಅವ್ರ ಅಜ್ಜಿ ಹತ್ರ ಪೂಸಿ ಹೊಡೆದು ದುಡ್ಡು ಇಸ್ಕೊಂಡು ಲೇಸ್ ಎಲ್ಲ ತಗೊಂಡು ತಂಗಿಗೆ ತಿನ್ಸ್ಕೊಂಡು ಕರ್ಕೊ ಬರ್ತಾ ಇದ್ದಾನೆ ದಿನ. ಅವನ ಥರ ಮಾಡಿದ್ನಲ್ಲ ಅಂತ ಹೇಳಿ ನಾನು ಅವನ್ನ ಸರಿಯಾಗಿ ಮಾತಾಡಿಸ್ತಾ ಇರಲಿಲ್ಲ ಪಾಪ ಅವತ್ತು. ಅದಕ್ಕೆ ಸ್ವಲ್ಪ ಬೇಜಾರ ಮಾಡ್ಕೊಂಡಿದೆ. ಮಾತಾಡಿಸ್ಬೇಡ ನೀನು ಪಾಪ. ಅದಕ್ಕೇನೋ ಒಂಥರ ಹಿಂಸೆ ಆಗ್ತಾಯಿದೆ. ಆದರೆ ನನಗೆ ಬೆಳಗ್ಗೆ ಎದ್ದೇಳೋದ್ರೊಳಗೆ ಮರ್ತೇ ಹೋಗಿತ್ತು ಅದೆಲ್ಲ. ನೋಡಿ, ಬೆಳಗ್ಗೆ ಆಯ್ತು. ಇವತ್ತು ಎಕ್ಸಾಮ್ ಇರೋದ್ರಿಂದ ನಮ್ಮ ಚಿಕ್ಕವ್ವ ನಮ್ಮ ಚಿಪ್ಪಿ ಓದ್ಕೊತಿದ್ದಾರೆ. ಇವತ್ತು ನೋಡಿ, ನಮ್ಮ ಚಿಕ್ಕವಂಗೆ ಕನ್ನಡ ಎಕ್ಸಾಮ್ ಇದೆ. ಹೇಗೆ ಓದ್ಕೊಳ್ತಾ ಇದೆ ಅಂತ ಹೇಳು ಚಿಕ್ಕವ್ವ. ಕನ್ನಡ ವರ್ಣಮಾಲೆ ಅಲ್ಲಿಂದ ಹೇಳು ಚಿಕ್ಕವ್ವ. ಕನ್ನಡ ವರ್ಣಮಾಲೆ ಅ ಆ ಇ ಈ ಉ ಊ ಋ ಎ ಎ ಐ ಒ ಓ ಓ ಔ ಅಂ ಅಹ. ವಾರದ ದಿನಗಳು ಹೇಳಿ. ಭಾನುವಾರ, ಸೋಮವಾರ, ಬುಧವಾರ, ಶುಕ್ರವಾರ, ಶನಿವಾರ, ಮಂಗಳವಾರ, ಆದಿತ್ಯವಾರ. ನೋಡಬಾರ್ದು, ನೋಡ್ದಲೆ. ಆಮೆ, ಆ ಆನೆ, ಆ ಆಲ, ಆ ಆಕಳು, ಈ ರುಬೆ, ಈ ಟಿ, ಈ ನ, ಈ ಇಟ್ಟಿಗೆ. ಹೇ ಭಗವಾನ್, ನಿಂಗೆ ಭಕ್ತಿಪೂರ್ವಕ ಪ್ರಣಾಮಗಳು. ನನಗೆ ಹೆಚ್ಚು ಹೆಚ್ಚು ಓದಲು ಬುದ್ಧಿ ಕೊಡು, ಓದಿನನ್ನು ಮಾಡಿಕೊಳ್ಳುವ ಸಾಮರ್ಥ್ಯ ಕೊಡು. ಅರ್ಥವನ್ನು ನೆನಪಿಟ್ಟುಕೊಳ್ಳುವ ಬುದ್ಧಿ ಕೊಡು. ಹೇ ದೇವನಿಗೆ ಶರಣಗೆರೆನೆ ನನ್ನಿ ಪಾತ್ರ ನೀಡೇ ಕೊಡು. ವೆರಿ ಗುಡ್. ಬೆಳಗ್ಗೆ ನಾವು 7:30 ಹಾಗೇ ಹೊರಟ್ಬಿಟ್ಟು ನಾವು ಪಪ್ಪಂಗೆ ಮತ್ತೆ ತೋಟದಲ್ಲಿ ಕೆಲಸ ಇತ್ತು. ಹಾಗಾಗಿ ನನ್ನ ಮಗಳಿಗೆ ಎಕ್ಸಾಮ್ಸ್ ಎಲ್ಲ ಆಗಿ ದಸರಾ ಹಾಲಿಡೇ ಎಲ್ಲ ಕೊಟ್ಟಿದ್ರು. ಬಟ್ ನಮ್ಮ ಚಿಪ್ಪಿಗೂ ನಮ್ಮ ಚಿಕ್ಕವಂಗೂ ಇನ್ನೂ ಎಕ್ಸಾಮೇ ಆಗಿರಲಿಲ್ಲ. ಹಾಗಾಗಿ ಮಕ್ಕಳನ್ನೇನು ಊರಿಗೆ ಕರ್ಕೊಂಡು ಹೋಗಲಿಲ್ಲ. ನೋಡಿ, ಇಲ್ಲಿ ಸೋಫಾ ಮೇಲೆ ಕವರ್ ಹಾಕಿದಾರಲ್ಲ, ಇದು ನಮ್ಮ ಅಕ್ಕ ಲಾಸ್ಟ್ ಟೈಮ್ ಬೆಂಗಳೂರು ಬಂದಾಗ ನಾವು ಕಮರ್ಷಿಯಲ್ ಸ್ಟ್ರೀಟಿಗೆ ಹೋಗಿದ್ದು. ಅಲ್ಲೋಗಿ ತೊಗೊಬಂದಿದ್ದು 10,000 ಕೊಟ್ಟು ತೊಗೊಬಂದಿದ್ದು. ಹಾಗಾಗಿ ನಮ್ಮಮ್ಮ ಸ್ವಲ್ಪ ಜಾಸ್ತಿ ಆಯಿತು ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಓದಕ್ಕೆ ಬಾಯ್ ಚಿಕ್ಕಮ್ಮ, ಬಾಯ್ ಚಿಪಿ. ಮತ್ತು ಇಲ್ಲಿಂದ ಹೊರಟಿ ನಾವು ಚನ್ನಪುರಕ್ಕೆ ಹೋದೋ. ಅಂದರೆ ನಾವು ಕಲ್ಲರಿಂದ ಹಾಸನ ಹೋಗುವಾಗ, ಹಾಸನಿಂದ ಕಲ್ಲರಿಗೆ ಹೋಗುವಾಗ ಚನ್ನಪುರದಲ್ಲಿ ಒಂದು ವಿಸಿಟ್ ಕೊಡ್ತೀವಿ. ಅತ್ತಮ್ಮ ಎಲ್ಲೋಯ್ತು? ಅತ್ತಮ್ಮ ಅತ್ತಮ್ಮ 6 ಬಂದಿದ್ದೀರಿ ಪುತಾನಿ. ಲೋ ಪುತಾನಿ, ಈ ಪುತಾನಿ
ಬಂದೇನದು ಹೋಗು ಆ ಕಡೆಗೆ ತಿರ್ಕವ ಕಲ್ಲ ನಾಚಿಕೆ ಅತ್ತ ಮುಂದೋರಕ್ಕೆ ನಾಚಿಕೆ ಕಲ್ಲ ಏ ಕಲ್ಲ ಕಲ್ಲ ಸುಮಿತ್ ಬಾಬಾ ಬಂದುಂಟು ಸುಮಿತ್ ಬಾಬಾ ಬಂದಿದ್ದಾನೆ ಅಲ್ಲಿ ಸುಮಿತ್ ಬಾಬಾ ಅತ್ತಮ್ಮನ ಮಾತಾಡ್ಸಲ್ಲ ಪುತ್ತಾನೆ ಅಯ್ಯೋ ಅಟ್ಟಮ್ಮಗೊಂಡು ಗುಡ್ ಮಾರ್ನಿಂಗೇ ಹೇಳಲ್ಲ ಈ ಪೋಳಿ ಅಟ್ಟಮ್ಮಗೊಂಡು ಗುಡ್ ಮಾರ್ನಿಂಗೇ ಹೇಳಲ್ಲ ಏನು ಅಯ್ಯೋ ಅಯ್ಯೋ ನಮ್ಮನೆ ದೊಡ್ಡ ಮನಸ್ಸು ಇಳಿತಾ ಐತಲ್ಲಪ್ಪ ದಿನ ಹಿಂಗೆ ಇಳಿದ್ಬಿಟ್ಟು ಅದಾಗೆ ಎದ್ದು ಹೋಗುತ್ತಂತೆ ನಮ್ಮ ಅತ್ತಮ್ಮಗೆ ಚಿಕ್ಕವ್ವ ಅಂದರೆ ತುಂಬ ಇಷ್ಟ. ನಾನು ಅಂದರೆ ಸ್ವಲ್ಪ ಅದಕ್ಕೆ ಹಿಂಸೆ ಕೊಡ್ತೀನಿ, ಇಸ್ಕಾಕ್ತೀನಿ ಅಂತ ಹೇಳಿ ನನಗೆ ಹೊಡೆದು ಇಡುತ್ತೆ ಹೋಗಿ ಬಂದು ನಾಚಿಕೆ ನಾಟಕ ಹೊಡೆಯಕ್ಕೆ ಹೋಗ್ಬಿಟ್ಟು ಅತ್ತಮ್ಮಂಗೆ ನೀನು ಒಂದೊಂದವರೆ ಚಂದ್ರ ಮೇಲೆ ಖುಷ್ಬುರಿಗೆ ಹೋಗೋದು ಇಲ್ಲ ಏನು ಕೊಡಲ್ಲ ನನ್ನ ಮಗಳಿಗೆ ನಮ್ಮ ಅತ್ತಮ್ಮ ಇವನು. ನಾನು ಪಾಪಣ್ಣನ ಪ್ರೀತಿಯಿಂದ ಅತ್ತಮ್ಮ ಅಂತ ಕರಿತೀನಿ, ಯಾಕಂದರೆ ನಾನು ಅವನಿಗೆ ಅತ್ತೆ ಆಗಬೇಕು, ಅವನಿಗೆ ಅದು ಅಭ್ಯಾಸ ಆಗಲಿ ಅಂತ ಹೇಳಿ ನಾನು ಅತ್ತಮ್ಮ ಅಂತ ಕರಿತೀನಿ. ಹೋಗ ಫಸ್ಟ್ ಕುಂಡಿ ವಾಶ್ ಮಾಡಿಸ್ಕೊಬಾರ. ಹೋಗಿ ಕುಂಡಿ ವಾಶ್ ಮಾಡ್ಕೊಬಾರ ಫಸ್ಟ್ ಹೋಗ. ಹಾಂ ನೋಡಿ ನಮ್ಮ ಪಾಪನಿ ಹಠ ಮಾಡ್ತಾ ಇರೋದು, ಏನು ಮುಟ್ಟಾಗಿ ಬಿಡಲ್ಲ. ಅವನ ಹತ್ರ 9 ಇದ್ರೂ ಒಂದು ಯಾರು ಇಟ್ಕೊಂಡಿದ್ರು ಅದೇ ಒಂದು ಬೇಕು ಅವನಿಗೆ. ಏನ್ರ ನಿಮ್ಮಿಬ್ರಿಗೆ ಒಂದದೇ ಇಲ್ಲ ಮಗಳ ಹಿಂಗೆ ವರ್ಷಿದ್ದೀನಿ ಹಿಂಗೆ ಒಬ್ಬ ಅತ್ತ ಬಂದಾಗ ಬರುತ್ತೆ ಪಟನೆ. ಓ ಅಮ್ಮ ಅಲ್ಲಿಗೆ ಹಚ್ತಾಳೆ ನಿಂಗೆ. ನೋಡಿ ನನ್ನ ಮಗಳಿಗೂ ಹೆಂಗ್ ಮೇಕಪ್ ಮಾಡಿದ್ದೀನಿ. ಓ ಅವನಿಗೆ ನೋಡಿ ಉಸ್ನಾಗೆ ಅದನ್ನೋರ ಉಸ್ನಾಗೆ ಅಜ್ಜಿಗೆ ಮೇಕಪ್ ಮಾಡಿ ಇನ್ನೊಂದು ಸ್ವಲ್ಪ ಏಜೆಂಟ್ ಹೇಳೋದು ಒಂದು ಸೈಡಿಗೆ ಹಾಕ್ತೀನಿ, ನೀವೇ ತಿರ್ಕೋಬೇಕು ಇನ್ನೊಂದು ಸೈಡಿಗೆ ಅಂತ. ಎಷ್ಟು ಚಂದ ಓ ಬಾ ನಂಗೆ ಕಡಿಮೆ ಆಗಿತ್ತಾ ಕಲ್ಪನೆಜಿಗೆ ಹಾಕೋಣ ನಡೀರಿ. ನೋಡೋಣ ನಡಿ. ಕಲ್ಪನೆಜಿಗೆ ಮೇಕಪ್ ಮಾಡಕ್ಕೆ ಬರ್ತಾ ಇದ್ದಾನೆ. ಕಲ್ಪನೆಜಿಗೆ ಎಲ್ಲಿ ಕಲ್ಪನೆಜಿ? ಇಲ್ಲ ಹ್ಞೂ ಅದೇನು ಮಾಡಕ್ ಹೋಗಿ ಆಚೆಗೆ ಜಲಜಿಗೆ ಒಂದೇ ಸರಿ ತಗೊಂಡಿದ್ದು ಅದನ್ನ ಎಲ್ಲರಿಗೂ ಅಲ್ಲಿಗೆ ಹಾಕ್ತಾರದ. ಹಾಗೆ ನೋಡಿ ಇಲ್ಲಿ ಮನೆ ಹತ್ರ ಒಂದು ದೊಡ್ಡ ಚಿಟ್ಟೆ ಬಂದಿತ್ತು. ಎಷ್ಟು ದೊಡ್ಡದು ಅಂದರೆ ನನ್ನ ಅಂಗೈ ಎಷ್ಟು ಅಗಲ ಇತ್ತು, ಆದರೆ ವೀಡಿಯೋಗೆ ಚಿಕ್ಕದಾಗಿ ಕಾಣಿಸ್ತಿದೆ, ಬಟ್ ತುಂಬ ದೊಡ್ಡದಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು, ಚೆನ್ನಾಗಿತ್ತು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.